ನಗರದ ಶ್ರೀ ಭದ್ರಕಾಳಿ ಸಹಿತ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಇರುವ ದೇವರ ಪಾದಗಟ್ಟೆಯ ಆವರಣದಲ್ಲಿ ಜಿ ವೆಂಕಟೇಶ ಮಡಿವಾಳ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಚಾಲಕರ ಒಕ್ಕೂಟ ರಾಯಚೂರು ಇವರ ನೇತೃತ್ವದಲ್ಲಿ ನವೆಂಬರ್ 1ರ ಕನ್ನಡ ರಾಜ್ಯೋತ್ಸವವನ್ನು ಬಡಾವಣೆಯ ಗುರು ಹಿರಿಯರು, ಒಕ್ಕೂಟದ ಸರ್ವ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರ ಸರ್ವ ಗೆಳೆಯರ ಬಳಗದವರು, ಮಹಿಳೆಯರು, ಮಕ್ಕಳೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಸೋಮರಪೇಟೆ ಹಿರಿಯ ಮಠದ ಪೂಜ್ಯ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕನ್ನಡ ಧ್ವಜಾರೋಹಣವನ್ನು ನೆರವೇರಿಸಿದರು. ನಂತರ ಧರ್ಮ ಸಂದೇಶ ನೀಡಿದ ಅಭಿನವ ಶ್ರೀಗಳು ಕ್ಷೇತ್ರನಾಥನಾದ ಶ್ರೀ ವೀರಭದ್ರೇಶ್ವರನ ಸನ್ನಿಧಾನದಲ್ಲಿ ಅದೆಷ್ಟೋ ವರ್ಷಗಳಿಂದ ತಾವು ಯುವಕರೆಲ್ಲರೂ ಒಗ್ಗೂಡಿಸಿಕೊಂಡು ಕನ್ನಡ ರಾಜ್ಯೋತ್ಸವ ಇರಬಹುದು, ಇನ್ನು ಅನೇಕ ಧಾರ್ಮಿಕ ಮತ್ತು ಸಾಮಾಜಿಕವಾಗಿ ಸೇವೆ ಸಲ್ಲಿಸುತ್ತಿರುವ ವೆಂಕಟೇಶ್ ಮಡಿವಾಳ, ಶಶಿಕುಮಾರ್ ಸ್ವಾಮಿ ಹಾಗೂ ಅವರ ಗೆಳೆಯರೆಲ್ಲರೂ ಒಗ್ಗೂಡಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ಮಾಡುವುದು ಬಡಾವಣೆಗಳಲ್ಲಿ ನಾವೆಲ್ಲ ಕನ್ನಡ ಮಾತೆಯ ಮಕ್ಕಳು ಎಂಬ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆ ಸರ್ವರಲ್ಲಿಯೂ ಸೌಹಾರ್ದತೆ ಬೆಳೆಯುತ್ತದೆ. ನಮ್ಮ ದೇಶ ಭಾರತದಲ್ಲಿ ಸಾವಿರಾರು ಭಾಷೆಗಳಿವೆ, ಆದರೂ ಅಷ್ಟು ಭಾಷೆಗಳಲ್ಲಿ ಕನ್ನಡ ಎಂಬ ಭಾಷೆಗೆ ಶ್ರೇಷ್ಠ ಸ್ಥಾನವಿದೆ. ಕನ್ನಡವೆಂಬುದು ನುಡಿಯಲು ಗಾಯನವಿದ್ದಂತೆ ನೋಡಲು ಅತಿ ಸುಂದರವಾಗಿದೆ. ಹಳದಿ ಕೆಂಪು ಬಣ್ಣಗಳು ಮಹಿಳೆಯರ ಸೌಭಾಗ್ಯತನದ ಬಣ್ಣಗಳಾಗಿವೆ. ಆದುದರಿಂದ ನಮ್ಮ ಕನ್ನಡ ನಾಡಿನ ಮಾತೆ ಕನ್ನಡಾಂಬೆಯ ಹಬ್ಬವನ್ನು ನಗರದ ಪ್ರತಿ ಬಡಾವಣೆಗಳಲ್ಲೂ ಆಚರಿಸಬೇಕಾಗಿದೆ. ಯುವಕರ ಸಮಾಜ ಸೇವೆ ಶ್ಲಾಘನೀಯವಾಗಿದೆ ಎಂದು ನುಡಿದರು. ಅವರು ಕಡೆಯಿಂದ ಕರ್ನಾಟಕ ಚಾಲಕರ ಒಕ್ಕೂಟ ಜಿಲ್ಲಾಧ್ಯಕ್ಷ ನಮ್ಮ ವೆಂಕಟೇಶ್ ಮಂಡಳಗಳನ್ನು ಸಲ್ಲಿಸಿದ್ದಾರೆ. ಎಲ್ಲರಿಗೆ ಗೊತ್ತು ಚಾಲಕರ ಗತ್ತು, ಎಲ್ಲರಿಗೂ ಗೊತ್ತು ಕೇಸುವ ಗತ್ತು. ಅದೇ ರೀತಿಯಾಗಿ ಚಾಲಕರ ಒಕ್ಕೂಟದ Right, sir.